ಕಾಲೆಲ್ಲ ಕಾಣ್ತಿಲ್ಲ, ಹೆಸರು ಕಾಲೆಲ್ಲ ತುಂಬ ಸ್ಮಾರ್ಟ್ ಆಗಿದ್ದೆ ಮಗ. ಅವಾಗ ಕಾಲ ಹಿಡಿತಾ ಇರ್ತೀಯ, ಸಿಗ್ತೀಯಲ್ಲ ಹೊರಗಡೆ ಡಾರ್ಲಿಂಗ್. ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ. ಡಾರ್ಲಿಂಗ್ ನಮಸ್ತೆ. ಆ್ಯಂಡ್ ರಾಘವೇಂದ್ರ ಸರ್ ಎಲ್ಲರಿಗೂ ಹೆಸರುಗಳಿಲ್ಲ. ರಾಜಣ್ಣ ಎಲ್ಲಿ? ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರೆ. ಓಕೆ, ಎನಿವೆ, ಸೊ ಎಲ್ಲರಿಗೂ ಕಾರ್ತಿಕ್ ಅವರು ಆ್ಯಂಡ್ ಮಾರ್ಕ್. ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು. ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬ ಚೆನ್ನಾಗಿ ಮಾಡಿದೆ, ವಿ ಮಾಸ್ ಆಗಿ ಅಂತ. ಮತ್ತು ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನಿಸ್ತು ನನಗೆ, ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಆ್ಯಂಡ್ ವಿಜಯ್ ಅವರು ಡೈರೆಕ್ಟರ್, ವಿಜಯ್ ಅವರಲ್ಲ, ಇಲ್ಲಿ ವಿಜಯ್ ಅವರಿದ್ದಾರೆ ಡೈರೆಕ್ಟರ್. ಬನ್ನಿ ಸರ್, ಇಲ್ಲ ನೀವು ಇಲ್ಲಿ, ನಾವೆಲ್ಲ ಕನ್ನಡ ಡೈರೆಕ್ಟರ್ಗಳು, ನೀವು ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ಆ್ಯಂಡ್ ಚೆನ್ನಾಗಿ ಮಾಡಿದ್ರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತ ಮಾಡಿದ್ರಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹೆಂಗೆ ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು ಅಂತ. ನಾವೆಲ್ಲ ಅಂದ್ರೆ ನನಗೆ ಅರ್ಥ ಆಯ್ತಲ್ಲ ಕನ್ನಡ, ನಂಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ ಅದಕ್ಕೆ. ಸೊ ಅಲ್ಲ, ಅದಕ್ಕೆ ಆಮೇಲೆ ಯಾರೋ ತಪ್ಪಿಟ್ಕೊಂಡ್ರು ಅಂತಂದ್ರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಆಮೇಲೆ ಅಲ್ಲಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರು, ಎದ್ದು ಬಂದ್ರೆ ಮುಗೀತು ಎಲ್ಲ ಕತೆ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ? ಚೈನೀಸ್, ಕೊರಿಯನ್ ಎಲ್ಲ ಮಾತಾಡ್ತೀರಾ? ಏನು ಸರ್? ನಾನೇ ನಮ್ಮ ಪರ್ಸನ್ ಮಾತಾಡೋಣ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದೆ. ಆ್ಯಂಡ್ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್, ಈಗ ಮಾರ್ಕ್. ಆ್ಯಂಡ್ ಇದು ತುಂಬ ನಾನು ಮುಂಚೆನೇ ನಾನೊಂದು ಸಾರಿ ಬೇಜಾರು ಮಾಡ್ಕೊಬೇಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಫೈಟ್ನ, ತುಂಬ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಾನು. ಆ್ಯಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ, ಯಾರ ಬಗ್ಗೆನೂ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವರೆಗೂ. ನನಗೆ ತುಂಬ ಹತ್ತಿರ, ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ, ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವ್ರು ಒಂದ್ಸರಿ ಮಾರ್ಕು ಮತ್ತು 45 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದೆ ನನಗೆ, ಅರ್ಜುನ್ ಅವರ ಹುಡುಗನೇ, ಅರ್ಜುನ್ ಜನಿಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು ಯಾವತ್ತೂ ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ಅವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರಲಿ ಚಿನ್ನ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಮಾಡೋಣ. ಒಬ್ಬ ಎಲ್ಲರ ಸಿನಿಮಾಗಳೆಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಹಾಗೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತು ಮಾರ್ಕ್ ಮತ್ತು 45. ಕನ್ನಡದ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ, ಕನ್ನಡದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದರೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ? ಯಾವಾಗಲೂ ಹೇಳ್ತೀವಿ, ರಾಘವೇಂದ್ರ ಸರ್ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಅವಾಗಲೇ ರಾಘವೇಂದ್ರ ಸರ್ ಹೇಳ್ತಿದ್ರು, ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ? ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಈ ಥರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ಮ ಥರ ಏನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಏನು ಹೊಗಳ್ತಾ ಏನಿತ್ತಿಲ್ಲ, ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ, ಯಾವುದೇ ಸೂಪರ್ ಸ್ಟಾರ್ ಆಗಲಿ, ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆಂತಂತಿದ್ರೆ 6 ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡಾರ್ಲಿಂಗ್. 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್ ನೀವು ಎಲ್ಲರಿಗೂ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಯಾಕೆ ಅಂತೇಳಿ, ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ನಾಗ ಇದೇ ಇದ್ದಾಗ ಶುರು ಮಾಡೋಣ. ಕಮಿಂಗ್ ನೆಕ್ಸ್ಟ್ ವೇಟ್ ಬರುತ್ತೆ.
ಏನ್ ಸರ್ ಬರುತ್ತೆ ಬರುತ್ತೆ ವೆಯ್ಟ್ ವೆಯ್ಟ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ ವೆಯ್ಟ್ ಆಲ್ರೆಡಿ ವೇದಿಕೆ ಮೇಲೆ ಒಂದು ಮಾತು ಮಾಡ್ಬಿಟ್ಟಿದ್ದಾರೆ ಬರುತ್ತೆ ಯಾವ ರಿಲೀಸ್ ಹೇಳ್ಬಿಡಿ ಈಗಲೇ ತುಂಬಾ ಅದ್ಭುತವಾಗಿ ನೀವು ನೋಡಿಲ್ಲ ಆ ಥರದೊಂದು ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ ಏನಕ್ಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ ನನಗಿಂತ ಮುಂಚೆ ಅಂದ್ರೆ ನಾನು ಯಾವಾಗಲೂ ಅದೇ ಭಯ ನನಗೆ ನಾನು ಮ್ಯಾಕ್ಸಿಮಮ್ 5:30 6 o'clock ನಾವು ಸೆಟಲ್ ಹೋಗಿ ನಿಂತಿರ್ತೀನಿ ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್ ನಾನು ಅದನ್ನೇ ಹೇಳ್ತೀನಿ ಬಂದ್ರೆ ಡಾರ್ಲಿಂಗ್ ಲವ್ ಮುಡ ಮಕ್ಕಳ ಕರೆಯೋ ಯಾಕೆ ನಮ್ಮ ಟಾರ್ಚ್ ಬಂದ್ಬಿಡ್ದಾಗ ನಾವು ಅಂತೀವಿ ನಾವು ಅಷ್ಟು ಡೆಡಿಕೇಶನ್ ಸೊ ಅದಕ್ಕೆ ಇದು ಬೆಸ್ಟ್ ಸರ್ ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ ಸೊ ನಮ್ಮ ಕಿಚ್ಚ ಬ್ರೋ ಹೆಂಗೆ ಡಿಸೆಂಬರ್ 25 ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿದ್ದೇನೆ ಕಾಣ್ತಾ ಇದೆ